ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ದು ರಿವ್ಯೂ ಮಾಡೋಣ, ಜೊತೆಲಿ ಕ್ಯಾಪ್ಟನ್ ಯಾರಾದ್ರು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇವತ್ತು ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ, ಆ ಪ್ರೋಮೋ ಬಗ್ಗೆನೂ ಕೂಡ ರಿವ್ಯೂ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಅಂದರೆ, ಮೊಟ್ಟ ಮೊದಲನ ಬಿಗ್ ಬಾಸ್ ಜೋಡಿ ಕ್ಯಾಪ್ಟನ್ಸ್ ಬಂದು ಅಭಿಷೇಕ್ ಮತ್ತು ಸ್ಪಂದನ ಅವರಾಗಿದ್ದಾರೆ. ಅಂತಂದರೆ ಟಾಸ್ಕ್ ಎಲ್ಲ ಆಡಿದ್ದು ಚೈತ್ರ ಅವ್ರೆ, ಅಂದರೆ ಸ್ಪಂದನ ಅವ್ರಿಗೆ ಕಾಲು ಏಟಾಗಿದ್ದಲ್ಲ, ಕಾಲು ಏಟಾದ ಕಾರಣ ಚೈತ್ರ ಅವ್ರು ಆಡಿದ್ರು. ಬಟ್ ಹೇಳ್ತಾ ಇಲ್ವಾ, ಸ್ಪಂದನ ಅವ್ರಿಗೆ ಇದು ಒಂದು ಲಕ್ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಏನಾದರೂ ಕಾಲೇನಾದ್ರು ಏಟಾಗಿಲ್ಲ ಅಂತಂದರೆ ಸ್ಪಂದನ ಅವರೇ ಆಡಬೇಕಾಯ್ತು. ಬಟ್ ಸ್ಪಂದನ ಅವ್ರಿಗೆ ಒಟ್ಟು ಬಿಡಿಸೋದೆಲ್ಲ ಸ್ವಲ್ಪ ಕಷ್ಟ ಆಗೋದು. ಬಟ್ ಚೈತ್ರ ಅವ್ರಿಗೆ ಅದು ತುಂಬ ಅಂದರೆ ತುಂಬ ಈಸಿ, ಒಟ್ಟು ಬಿಡಿಸೋದೆಲ್ಲ ಅವ್ರು ಆರಾಮಾಗಿ ಒಟ್ಟು ಬಿಡಿಸಿದ್ರು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಚೈತ್ರ ಅವ್ರು ಇಲ್ದಲ್ಲಿ ಏನಾದ್ರು ಸ್ಪಂದನ ಅವ್ರು ಇದ್ದಿದ್ರೆ ಆಲ್ಮೋಸ್ಟ್ ಅಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ ಅವ್ರಿಗೆ ವಿನ್ ಆಗ್ತಾ ಇರಲ್ಲ. ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಿದ್ದಂಗೆ ಸ್ಪಂದನ ಅವರು ಅಲ್ಲಿ ಸೋಲೋರು. ಅದರಿಂದಾಗಿ ಏನು ಮಾಡೋಕ್ಕಲ್ಲ. ಒಂದು ಈಗ ಕಾಲು ಏಟಾಯಿತು, ಕಾಲು ಏಟಾದ್ರಿಂದ ಅವರು ಚೈತ್ರ ಅವ್ರು ಆಡಿದ್ರು. ಚೈತ್ರ ಅವ್ರು ಆಡಿದ್ರಿಂದನೇ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಕ್ಯಾಪ್ಟನ್ ಆಗಿ ಸ್ಪಂದನ್ ಅವರು ಮತ್ತು ಅಭಿಷೇಕ್ ಅವರು ಇವಾಗ ಸೆಲೆಕ್ಟ್ ಆಗಿದ್ದಾರೆ. ರೆಡಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಜೊತೆಯಲ್ಲಿ ನೆಕ್ಸ್ಟ್ ವೀಕಿಗೆ ಅವ್ರಿಗೆ ಇಮ್ಯುನಿಟಿ ಕೂಡ ಇವಾಗ ಸಿಕ್ಕಿದೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಟಾಸ್ಕಲ್ಲಿ ಇಲ್ಲಿ ಮೇಯ್ನ್ ಮೊದಲು ತಪ್ಪು ಮಾಡಿದ್ದು ಯಾರು ಅಂತ ಅಂದರೆ ಕಾವ್ಯ ಮತ್ತು ಗಿಲ್ಲಿಯವರು. ಕಾವ್ಯ ಮತ್ತು ಗಿಲ್ಲಿ ಅವರಲ್ಲಿ ಏನೊಂದು ಬಾಲ್ ತಗೊಂಬಂದಂಥ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಚಿಕ್ಕ ಬಾಲ್ಗೆ 200 ಪಾಯಿಂಟ್ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಚಿಕ್ಕ ಬಾಲ್ಗೆ ಜಾಸ್ತಿ ಪಾಯಿಂಟ್ ಇರೋದಲ್ವಾ. ಅದರಿಂದಾಗಿ ಕಾವ್ಯವರ ಸ್ಟ್ರಾಟಜಿ ಏನಂತ ಅಂದರೆ, ಇಲ್ಲಿ ಕಾವ್ಯವರ ಸ್ಟ್ರಾಟಜಿನೇ ಫೇಲ್ ಆಗಿರೋದು. ಕಾವ್ಯವರು ಚಿಕ್ಕ ಬಾಲ್ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗೋಕ್ಕೆ ಗಿಲ್ಲಿಯವ್ರಿಗೆ ಹೇಳ್ತಾರೆ. ಬಟ್ ಲಾಸ್ಟ್ವರೆಗೂ ಕೂಡ ಅದನ್ನೇ ಟ್ರೈ ಮಾಡ್ತಾರೆ. ಅದು ಆಗ್ತಾಯಿಲ್ಲ ಅಂತಂದರೆ ಅದು ಬಿಟ್ಟು ಬೇರೆ ಬಾಲ್ನ ತೊಗೊಳಕ್ಕೆ ಅವ್ರು ಟ್ರೈ ಮಾಡೋದಿಲ್ಲ. ಅದೇ ಬಾಲ್ ಎತ್ಕೊಳಕ್ಕೆ ಹೋಗ್ಬಿಟ್ಟು ಬರೀ ಒಂದೇ ಒಂದು ಗೋಲ್ಡನ್ ಬಾಲ್ ಹಾಕ್ತಾರೆ, 50 ಪಾಯಿಂಟ್ ಬರುತ್ತೆ. ಅದರಿಂದಾಗಿ ಗಿಲ್ಲಿ ಮತ್ತು ಕಾವ್ಯವ್ರು ಆಚೆ ಹೋಗ್ತಾರೆ. ನೆಕ್ಸ್ಟು ಫೈನಲ್ ಲಿಸ್ಟಾಗಿ ಈಗ ಫೈನಲಾಗಿ ಕ್ಯಾಪ್ಟನ್ ಆಗೋಕ್ಕೆ ಸೆಲೆಕ್ಟ್ ಆಗೋದು ಯಾರು ಅಂತಂದರೆ ರಕ್ಷಿತಾ ಮಾಡು, ಆಮೇಲೆ ಅಶ್ವಿನಿ ರಘು, ಅದಾದಮೇಲಿಂದ ಅಭಿಷೇಕ್ ಮತ್ತು ಚೈತ್ರ ಅವರು, ಅಂದರೆ ಸ್ಪಂದನ ಅವ್ರ ಪರವಾಗಿ ಆಡ್ತಾರೆ ಚೈತ್ರ ಅವರು. ಟೋಟಲಾಗಿ ಇಷ್ಟು ಜನ ಇವಾಗ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಂಥ ಟೈಮಲ್ಲಿ ಎಲ್ಲರನ್ನೂ ಕೂಡ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ರೀತಿಯಲ್ಲಿ ಒಂದು ಬಾಕ್ಸಲ್ಲಿ ಎಲ್ಲರನ್ನೂ ಕೂಡ ಈಗ ಮುಚ್ಚಿಟ್ಟಿರ್ತಾರೆ. ಅಂದರೆ ಹುಡುಗರು ಯಾರು ಇದ್ರು ಅಭಿಷೇಕು, ರಘುವ್ರನ್ನ ಮತ್ತು ಮಾಡೋಣ ಮುಚ್ಚಿಟ್ಟಿರ್ತಾರೆ. ಜೊತೆಯಲ್ಲಿ ಅವರು ವಾಕಿ ಟಾಕಿಲಿ ಅವರು ಒಗಟೆ ಹೇಳ್ತಾ ಇರಬೇಕಾಗುತ್ತೆ. ಆ ಒಟ್ಟಿಗೆ ಆನ್ಸರ್ ಆಗಿ ಬಿಗ್ ಬಾಸ್ ಮನೆಯಲ್ಲೇ ಒಂದೊಂದು ನಂಬರ್ಗಳಿರ್ತವೆ. ಆ ನಂಬರ್ನ ತೊಗೊಂಬಂದು ಡಿಕೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನ್ ತಪ್ಪು ಮಾಡಿದ್ದು ಯಾರು ಅಂತ ಅಂದರೆ ಅಶ್ವಿನಿ ಅವರು. ಏನಕ್ಕೆ ಅಂತ ಅಂದರೆ, ಅವರು ಮುಂಚೆನೇ ಎಲ್ಲ ನಂಬರು ನೋಡ್ಕೊಂಡಿರ್ತಾರೆ. ಎಲ್ಲ ನಂಬರು ನೋಡ್ಕೊಂಡಿರೋದಲ್ಲದೆ ಏನು ಮಾಡಿರ್ತಾರೆ ಅಂತ ಅಂದರೆ, ಚೈತ್ರ ಅವರ ನಂಬರ್ ಎತ್ಕೊಂಡಿರ್ತಾರೆ ಮಧ್ಯದಲ್ಲಿ. ಚೈತ್ರ ಅವರ ನಂಬರ್ ಎತ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಫುಲ್ ಕನ್ಫ್ಯೂಷನ್ ಆಗುತ್ತೆ. ಎತ್ಕೊಂಡು ಬರ್ತಾರೆ. ಅದ್ರ ಬದಲು ನಂಬರ್ನ ನೋಡ್ಕೊಂಬಂದಿದ್ರೆ ಸಾಕಾಗುತ್ತೋ. ಬಟ್ ಬೇರೆ ಯಾರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಎತ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡು ಕನ್ಫ್ಯೂಷನ್ ಮಾಡ್ಕೊತಾರೆ. ಯಾವ್ಯಾವ ನಂಬರ್ ಎಲ್ಲೆಲ್ಲಿಗೆ ಅಂತಲೇ ಗೊತ್ತಾಗಲ್ಲ ಅವ್ರಿಗೆ. ಮೊದಲನೇ ವಾಕ್ಟಲ್ಲಿ ಯಾವ ನಂಬರ್ ಬಂದಿತ್ತು, ಎರಡನೇ ವಾಕ್ಟಲ್ಲಿ ಯಾವ ನಂಬರ್ ಬಂದಿತ್ತು, ಮೂರನೇ ವಾಕ್ಟಲ್ಲಿ ಯಾವ ನಂಬರ್ ಬಂದಿತ್ತು ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಏನು ಮಾಡ್ತಾರೆ ಅಂತ ಅಂದರೆ, ತೆಗ್ದು ಎಲ್ಲ ಜೇಬಲ್ಲಿ ಇಟ್ಕೊಂತಾರಲ್ಲ. ಜೇಬಲ್ಲಿ ಇಟ್ಕೊಂಡ್ರೆ ಕಾಂಬಿನೇಷನ್ ಸೆಟ್ ಮಾಡಬೇಕಲ್ಲ. ಈಗ ಹೊಸ ಕಾಂಬಿನೇಷನ್ ಸೆಟ್ ಮಾಡಬೇಕಾಗುತ್ತೆ. ಬಟ್ ಟ್ರೈ ಮಾಡಿದ್ರೆ ಅದು ಸಿಗೋದು 4 ಕಾಂಬಿನೇಷನ್ ಅಲ್ವಾ. 4 ಕಾಂಬಿನೇಷನ್ ಚೇಂಜ್ ಮಾಡಿ ಮಾಡ್ಬೋದಾಗಿತ್ತು. ಬಟ್ ಇವ್ರು ಮೇಯ್ನ್ ಮಿಸ್ಟೇಕ್ ಮಾಡಿದೆ ಅಶ್ವಿನಿಯವ್ರು ಎಲ್ಲಿ ಅಂತ ಅಂದರೆ, ಆ ಥರದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ನಂಬರ್ ಸಿಕ್ತು ಅಂತ ಹೇಳ್ಬಿಟ್ಟು ನಂಬರ್ಗಳನ್ನ ಸುಮ್ಮನೆ ಜೇಬಲ್ಲಿ ಇಟ್ಕೊಂಡೋಗಿ ಅಲ್ಲಿ ಕೀ ಇರುತ್ತೆ, ಕೀಲ್ ಓಪನ್ ಮಾಡೋದು ಅಂತ ಅಂದ್ಕೊಂಡಿದ್ರೆ. ಬಟ್ ಅದನ್ನು ಕಂಬೈನ್ ಮಾಡಬೇಕಾಗುತ್ತೆ ಕೋಡ್ನ. ಬಟ್ ಇವ್ರು ಅದನ್ನು ಮಾಡಲ್ಲ. ಅದು ಮಾಡದಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಅಶ್ವಿನಿಯವ್ರು ಎಲ್ಲನೂ ಜಾಬಲ್ಲಿ ಇಟ್ಕೊಳ್ತಾರೆ. ಎಲ್ಲ ಜಾಬಲ್ಲಿ ಇಟ್ಕೊಂಡಾಗ ಅವ್ರಿಗೆ ಕೋಡು ಗೆಸ್ ಮಾಡೋ ರೀತಿ ಆಗೋಗುತ್ತೆ. ಅಂದರೆ 4 ನಂಬರ್ ಇರುತ್ತೆ. 4 ನಂಬರಲ್ಲಿ ಗೆಸ್ ಮಾಡುವ ರೀತಿ ಆದಂಥ ಟೈಮಲ್ಲಿ ಅವ್ರಿಗೆ ಲಾಕ್ ಓಪನ್ ಮಾಡೋಕ್ಕಲ್ಲ. ತುಂಬ ಟೈಮ್ ಇರುತ್ತೆ. ಅಂದರೆ ಅಲ್ಲಿ ನೋಡ್ಕೊಂಡ್ರೆ ಕ್ಲಿಯರ್ ವಿನ್ನರ್ ಆಗಬೇಕಾಯ್ತು, ರಘು ಮತ್ತು ಅಶ್ವಿನಿಯವ್ರು ಆಗಬೇಕಾಯ್ತು. ಬಟ್ ಏನು ಮಾಡ್ತೀರಾ, ಇಲ್ಲಿ ಮೇಯ್ನ್ ತಪ್ಪು ಮಾಡಿದೆ ಅಶ್ವಿನಿಯವರು. ಅದನ್ನು ಕೂಡ ತಗೊಂಡೋಗಿ ರಘುವ್ರ ಮೇಲೆ ಹಾಕಿದ್ರು. ಏನಕ್ಕೆ ಅಂತ ಅಂದರೆ, ಅವರು ಪ್ಯಾನಿಕ್ ಮಾಡ್ತಾಯಿದ್ರು ನನ್ನನ್ನು ಅಂತ ಹೇಳ್ಬಿಟ್ಟು ಅದು ಕೂಡ ಮಾತಾಡಿದ್ರು. ಇಲ್ಲಿ ಮೇಯ್ನ್ ತಪ್ಪು ಮಾಡಿದೆ ಅಶ್ವಿನಿ ಗೌಡವರು. ಆರಾಮಾಗಿ ಅವರು ಕ್ಯಾಪ್ಟನ್ ಆಗೋದಾಯಿತು. ಒಂದು ಚಾನ್ಸ್ನಲ್ಲಿ ಮಿಸ್ ಮಾಡಿಕೊಂಡ್ರು. ಬಟ್ ಇನ್ನೊಂದು ಏನು ಅಂತ ಅಂದರೆ, ಚೈತ್ರ ಅವ್ರದ್ದು ನಂಬರ್ ತಗೊಂಬಿಟ್ಟಿರು ಬೇರೆ ಯಾರು ಅಂದರೆ ಅಶ್ವಿನಿ ಗೌಡರೇ ತೊಗೊಂಡಿದ್ದು ಅದು ಬ್ಲೂ ನಂಬರು. ಆ ಬ್ಲೂ ನಂಬರ್ ಮತ್ತೆ ಅಲ್ಲೇ ಇಟ್ಟಿದ್ರು. ಅದಾದಮೇಲೆ ಚೈತ್ರ ಅವ್ರಿಗೆ ಸಿಕ್ತು. ಚೈತ್ರ ಅವ್ರಿಗೆ ಸಿಕ್ಕಿದ್ಮೇಲೆ ಅವ್ರಿಗೆ ಗೊತ್ತಿತ್ತು ಕೋಡ್ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಕೋಡ್ನ ತೊಗೊಂಬಂದವ್ರು ಆರಾಮಾಗಿ ಅವರು ಆಚೆ ಬಂದರು. ಅಭಿಷೇಕ್ ಅವರು ಆಚೆ ಬಂದ್ಬಿಟ್ಟು ಗಂಟೆ ಹೊಡೆದು ಈಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇನ್ನು ರಕ್ಷಿತಾಗಂತೂ ಒಕ್ಕಟುಗಳೇ ಅರ್ಥ ಆಗ್ತಾ ಇರಲ್ಲ. ಇನ್ನು ಲಾಕ್ ಹೆಂಗೆ ಓಪನ್ ಮಾಡ್ತಾರೆ ಅಂದರೆ, ಸುಮ್ಮನೆ ಅಲ್ಲಿ ಇಲ್ಲಿ ಹುಡುಕಿ ಅವರು ನಂಬರ್ಗಳನ್ನ ತೊಗೊಂಬಂದು ಹೆಂಗೋ ಮಾಡಿ. ಬಟ್ ಇಲ್ಲಿ ವಿನ್ನರ್ ಅಂತ ಸ್ಪಂದನ ಮತ್ತು ಅಭಿಷೇಕ್ ಅವರೇ ಆಗಿರೋದು. ಇದರಲ್ಲಿ ಮುಖ್ಯ ಕೊಡುಗೆ ಬಂದು ಚೈತ್ರ ಅವ್ರದ್ದೇ ಆಗಿರುತ್ತೆ. ಏನಕ್ಕೆ ಅಂತಂದರೆ, ಫೈನಲ್ ಟಾಸ್ಕ್ ಅವರು ಅಷ್ಟು ಚೆನ್ನಾಗಿ ಆಡಿದ್ರು. ಅವ್ರು ಒಂದು ತಲೆಯಲ್ಲಿ ಇಟ್ಕೊಂಡಿದ್ರು ಫೈನಲ್ ನಂಬರ್ನ ಹಾಕಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಈಗ ಏನಾಗಿದೆ ಅಂತ ಅಂದರೆ, ಚೈತ್ರ ಅವರಿಂದ ಈಗ ಸ್ಪಂದನ ಮತ್ತು ಅಭಿಷೇಕ್ ಅವರು ಮತ್ತೆ ಕ್ಯಾಪ್ಟನ್ ಆಗಿರುತ್ತೆ. ಅಭಿಷೇಕ್ ಅವ್ರದ್ದು 2ನೇ ಟೈಮು. ಈ ಸಲ ಫೀಮೇಲ್ ಕಂಟೆಂಡರ್ ಆಗಿ ಆಗಿರೋದಕ್ಕಿಂತ ಜೋಡಿಯಾಗಿ ಆಗಿರೋದಲ್ವಾ. ಅದರಿಂದ ಇನ್ನೂ ಫೀಮೇಲ್ದು ಕ್ಯಾಪ್ಟನ್ ಯಾರು ಕೂಡ ಆಗಿಲ್ಲ. ಅಶ್ವಿನಿ ಗೌಡವ್ರಿಗೆ ತುಂಬ ಆಸೆ ಇತ್ತು ಅಂತ ಅನಿಸುತ್ತೆ. ಇಷ್ಟು ವಾರದಲ್ಲಿ ಕ್ಯಾಪ್ಟನ್ಸಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದು ಇದೇ ಮೊದಲನೇ ಬಾರಿಗೆ. ಅಂದರೆ ಜೋಡಿ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಎಲ್ಲರೂ ಅಷ್ಟೇ ತುಂಬ ಎಫರ್ಟ್ ಹಾಕಬೇಕು ಅಂತ ಎಫರ್ಟ್ ಹಾಕಿ ಇಲ್ಲಿ ಮಾಡಿದ್ರು. ಬಟ್ ಏನು ಮಾಡ್ತೀರಾ, ಫೈನಲಿ ಈಗ ಕ್ಯಾಪ್ಟನ್ ಆಗಿರೋದು ಅವರಿಬ್ಬರೇ. ಜೊತೆಯಲ್ಲಿ ಇವತ್ತಿನ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಬನ್ನಿ ಇವತ್ತಿನ ಪ್ರೋಮೋ ಕೂಡ ನೋಡೋಣ. ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯ
ಸದಸ್ಯರನ್ನು ಘೋಷಿಸಬೇಕು. ರಕ್ಷಿತಾ ನಾಮಿನೇಟ್ ಮಾಡೋ ಟೈಮಲ್ಲಿ ಕಾರಣಗಳು ಕೊಟ್ಟಿದ್ದು ಯಾವುದಕ್ಕೂ ಅರ್ಥನೇ ಇರಲಿಲ್ಲ. ಪ್ಯಾನಿಕ್ ಆಗಿ ಯಾವ ತರ ಬರುತ್ತೆ ಅಂತ ಡಿಸಿಷನ್ ಕೊಟ್ಬಿಡೋದಲ್ಲ. ನಂಗೆ ಯಾವಾಗ ಡಿಸಿಷನ್ ಕೊಡ್ಲಿಕ್ಕೆ ಉಂಟು ಆ ಟೈಮಲ್ಲಿ ಡಿಸಿಷನ್ ಕೊಡ್ತೀನಿ. ಚಿಕ್ಕ ಹುಡುಗಿ ಡಿಸಿಷನ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಸ್ಮಾರ್ಟ್ ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ. ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ. ನನ್ನನ್ನೇ ಸ್ಟ್ಯಾಂಡ್ ರೈಟ್. 6 ಬಂದಿದ್ದಾವೆ. 9:30 ಇನ್ನು ಎಷ್ಟು ಬರ್ತವೆ ಅಂತ ನೋಡ್ಬೇಕಾಗತ್ತೆ. ಜೊತೆಯಲ್ಲಿ ಅದು ಹೇಳಿರತ್ತೀರ ಅಂತ ಕರೆಕ್ಟಾಗಿ ನಿರ್ಧಾರ ತೊಗೊಂಡು ತಿಳಿದಿರೋದು ಇಲ್ಲಿ ರಕ್ಷಿತ್ ಅವರೇನೆ. ಇದಂತೂ 100%. ಅಂದರೆ ಎಲ್ಲ ಹತ್ರವನ್ನು ಇದೇ ರೀತಿ ತಪ್ಪೇ ಮಾಡ್ತಾಯಿದ್ದಾರೆ, ಒಂದತ್ರ ಅಲ್ಲ. ಸೊ ಪ್ರತಿ ಒಂದು ಹತ್ರನೂ ಸೇಮ್ ಇವರು ಇದೇ ರೀತಿ ತಪ್ಪೇ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂತ ಅಂದರೆ ಅವ್ರ ನಿರ್ಧಾರಗಳನ್ನ ಕರೆಕ್ಟ್ ತೊಗೊಳ್ತಾಯಿಲ್ಲ. ಅಂದರೆ ನಾಮಿನೇಷನ್ ಮಾಡೋದಾಗಲಿ ಅದರಲ್ಲೂ ತಪ್ಪು ಮಾಡ್ತಾರೆ. ಆಮೇಲೆ ಏನೇ ಆದರೂ ಕೂಡ ಅಷ್ಟೇ, ಇನ್ಸ್ಟೆಂಟಾಗಿ ಏನಾದ್ರು ಹೇಳಕ್ಕೆ ಹೋಗ್ತಾರೆ, ಅವಾಗ ಅಲ್ಲಿ ತಪ್ಪು ಮಾಡ್ತಾರೆ. ಅಂದರೆ ಇತ್ತೀಚೆಗಂತೂ ರಕ್ಷಿತ್ ಅವರು ತುಂಬ ತಪ್ಪು ಮಾಡ್ತಾಯಿದ್ದಾರೆ. ನಾಮಿನೇಷನ್ ವಿಷಯ ಆಗಲಿ, ಟೀಮ್ ಆಚೆ ಆಗಲಿ, ಈ ಥರ ಎಲ್ಲ ಡಿಸಿಷನ್ಗಳು ತೊಗೊಳ್ಬೇಕಾರೆ ಕರೆಕ್ಟ್ ಡಿಸಿಷನ್ನ ತೊಗೊಳ್ತಾಯಿಲ್ಲ. ಅದರಿಂದಾಗಿ ಅವರು ಕರೆಕ್ಟ್ ಡಿಸಿಷನ್ ತೊಗೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಟೋಟಲ್ ಈಗ ಆಲ್ರೆಡಿ 6 ವೋಟ್ ಬಂದಿದೆ. ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ ಇನ್ನೂ ಎಷ್ಟು ವೋಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವೊಬ್ರಿಗೂ ಕೂಡ ವೋಟ್ ಬಂದಿದೆ, ಅಂದರೆ ಅವ್ರಿಗೂ ಕೂಡ ಸ್ಟಿಕ್ಕರ್ ಅಂತ ಹಾಕಿದರೆ ನೋಡೋಣ ಯಾವ್ಯಾವ ರೀತಿ ಆಗುತ್ತೆ ಇವತ್ತಿನ ಎಪಿಸೋಡು ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ಇವತ್ತಿನ ವೀಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.